ಕಳ್ಳರ ಗ್ಯಾಂಗೊಂದು ಹಾವೇರಿ ಜಿಲ್ಲೆಯ ರೈತರ ನಿದ್ದೆಗೆಡಿಸಿದೆ. ವರದಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬ್ಯಾರೇಜ್ ಗೇಟ್ಗಳನ್ನೇ ಕಳ್ಳತನ ಮಾಡಿ ರೈತರು ಈಗ ಕಂಗಾಲಾಗಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಹಾವೇರಿಯ ರೈತರ ಬ್ಯಾರೇಜ್ ಗೇಟ್ ಕಳ್ಳತನ. ನೀರಾವರಿ ಸಮಸ್ಯೆಯಿಂದಾಗಿ ಅನ್ನದಾತರು ಕಂಗಾಲು. ನಿಧಾನವಾಗಿ ಹರಿತಾ ಇರೋ ವರದಾ ನದಿ. ಗೋದಾಮಿನ ಬೀಗ ಮುರಿದು ಗೇಟ್ ಕಳ್ಳತನ ಮಾಡಿದ ಖದೀಮರು. ಉಳಿದ ಗೇಟ್ ತೋರಿಸ್ತಾ ಇರೋ ರೈತರು. ಹೌದು, ಇದು ಹಾವೇರಿ ತಾಲೂಕಿನ ಕೋಳೂರು ಗ್ರಾಮದ ಬಳಿ ಇರೋ ವರದಾ ನದಿಯ ಬಳಿ ಕಂಡುಬಂದ ದೃಶ್ಯಗಳು. ಕಳೆದ 8 ತಿಂಗಳಿನಿಂದ ನಿರಂತರ ಮಳೆಯಾಗಿದೆ. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಬ್ರಿಡ್ಜ್ ಕಮ್ ಬ್ಯಾರೇಜ್ ಅಳವಡಿಸಿದ್ದ ಗೇಟ್ಗಳನ್ನು ಗೋದಾಮಿನಲ್ಲಿ ಇಟ್ಟಿದ್ದಾರೆ. ಆದರೆ ಈಗ ಖದೀಮರ ಗ್ಯಾಂಗ್ ರಾತ್ರೋರಾತ್ರಿ 98 ಗೇಟ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಸುಮಾರು 1.5 ಲಕ್ಷ ಮೌಲ್ಯದ ಗೇಟ್ಗಳನ್ನು ಬೀಗ ಮುರಿದು ಕಳ್ಳತನ ಮಾಡಿದ್ದಾರೆ. ಹೀಗೆ ಹಾವೇರಿ ಜಿಲ್ಲೆಯಲ್ಲಿ 5-6 ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಕಳ್ಳತನ ಮಾಡಲಾಗಿದೆ. ಇದರಿಂದ ಬೇಸಿಗೆಯಲ್ಲಿ ಹಿಂಗಾರು ಬೆಳೆಗಳನ್ನು ಬೆಳೆಯೋದು ಹೇಗೆ? ಕಳ್ಳತನವಾಗಿ 2 ತಿಂಗಳು ಕಳೆದರೂ ಕಳ್ಳರು ಮಾತ್ರ ಪತ್ತೆಯಾಗಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಜೀವನಾಡಿ ನದಿ ಅಂದರೆ ತುಂಗಭದ್ರಾ ಮತ್ತು ವರದಾ ನದಿ. ಅದರಲ್ಲೂ ಕೂಡ ಈ ವರ್ಷ ವರದಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳ ಗೇಟ್ಗಳ ಕಳ್ಳತನ ಹೆಚ್ಚಾಗಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕಳಸೂರು ಮತ್ತು ದೇವಗಿರಿ ಭಾಗದಲ್ಲಿರ್ತಕ್ಕಂತಹ ವರದಾ ನದಿಯ ತೀರಲಿದ್ದೇನೆ. ಬೇಸಿಗೆ ಕಾಲದಲ್ಲಿ ಕುರಿಗಳಿಗೆ ಆಯ್ತು ಮತ್ತು ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ನೀರಾವರಿ ಯೋಜನೆಗೆ ಬಳಸಲಿಕ್ಕೆ ಏನು ವರದಾ ನದಿಯನ್ನು ಅವಲಂಬಿಸಿದರೆ ನಾನು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಈಗ ಇತ್ತೀಚೆಗೆ ಮಳೆಯ ಪ್ರಮಾಣ ಕೂಡ ಕಡಿಮೆ ಆಗಿರುವಂಥದ್ದು. ಈಗಾಗಲೇ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ನೀರನ್ನು ಗೇಟ್ಗೆ ಹಾಕುವಂತಹ ಸಮಯ. ಆದರೆ ಸತತವಾಗಿ ಕಳೆದ 6-7 ತಿಂಗಳಿಂದ ನಿರಂತರವಾಗಿ ಹಾವೇರಿ ಜಿಲ್ಲೆಯ ಸುಮಾರು 15ಕ್ಕೂ ಅಧಿಕ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಬರ್ತವೆ. ಅದರಲ್ಲಿ 6ಕ್ಕೂ ಅಧಿಕ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳ ಗೇಟ್ಗಳನ್ನು ಕಳ್ಳತನ ಮಾಡಿರುವಂಥದ್ದು. ಈ ಭಾಗದ ರೈತರು ಕೂಡ ಬೇಸಿಗೆಯ ಹಿಂಗಾರು ಬೆಳೆಯನ್ನು ಬಿತ್ತನೆ ಮಾಡಲಿಕ್ಕೆ ಏನು ವರದಾ ನದಿಯ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳನ್ನು ಅವಲಂಬನೆ ಮಾಡ್ತಾರೆ. ಆದರೆ ಈ ವರ್ಷ ಮಾತ್ರ ಸತತವಾಗಿ 7 ತಿಂಗಳಿಂದ ಕಳ್ಳತನ ಆದರೂ ಕೂಡ ಪೊಲೀಸ್ ಇಲಾಖೆ ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡರೂ ಕೂಡ ಒಂದೇ ಒಂದು ಕೇಸನ್ನು ಕೂಡ ಈವರೆಗೂ ಟ್ರೇಸ್ ಮಾಡಿಲ್ಲ. ಹೀಗಾಗಿ ಈ ಭಾಗದ ರೈತರು ಮಾತ್ರ ಬೇಸಿಗೆ ಬೆಳೆಯನ್ನು ಬೆಳೆಯೋದು ಹೇಗೆ, ಮತ್ತು ಜನ ಮತ್ತು ಜಾನುವಾರುಗಳಿಗೆ ನೀರಿನ ಸಮಸ್ಯೆ ಅಂದರೆ ಏನು ದೇವಗಿರಿ ಆಗಿರ್ಬೋದು ಮತ್ತು ಕಳಸೂರು ಗ್ರಾಮ ಸೇರಿದಂತೆ ಎಲ್ಲವೂ ಕೂಡ ಕುಡಿಯೋ ನೀರನ್ನು ಇದೇ ವರದಾ ನದಿಯ ನೀರನ್ನೇ ಅವಲಂಬಿಸಿರೋ ಕಾರಣಕ್ಕಾಗಿ ಏನು ಗೇಟ್ಗಳು ಸಂಪೂರ್ಣವಾಗಿ ಕಳ್ಳತನ ಆಗಿರೋದಕ್ಕೆ ಬೇಸಿಗೆ ನೀರನ್ನು ಯಾವ ರೀತಿ ಸಂಗ್ರಹಿಸಬೇಕು ಅನ್ನೋದು ಕೂಡ ಚಿಂತೆಗೀಡು ಮಾಡಿದೆ. ಹೀಗಾಗಿ ರೈತರು ಕೂಡ ಬಹಳಷ್ಟು ಚಿಂತೆಯನ್ನು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಶೇಷಗಿರಿ ಗ್ರಾಮದ ಬಳಿ ವರದಾ ನದಿ ಬ್ಯಾರೇಜ್ಗೆ ಅಳವಡಿಸಿರುವ 213 ಗೇಟ್ಗಳನ್ನು ರಾತ್ರೋರಾತ್ರಿ ಕಳ್ಳತನ ಮಾಡಲಾಗಿತ್ತು. ಅಕ್ಕೂರು, ಕೋಡಬಾಳ ಮತ್ತು ಕುಸನೂರು ಸೇರಿದಂತೆ ಹಲವು ಕಡೆ ಬ್ರಿಡ್ಜ್ ಕಮ್ ಬ್ಯಾರೇಜ್ನ ಗೇಟ್ಗಳನ್ನು ಕಳ್ಳತನ ಮಾಡಲಾಗಿದೆ. ಒಂದಾದ ನಂತರ ಒಂದು ಕಡೆ ಕಳ್ಳತನ ಮಾಡ್ತಾನೇ ಇದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡ ಪೊಲೀಸರಿಗೆ ಯಾವುದೇ ಕಳ್ಳರ ಪತ್ತೆ ಆಗಿಲ್ಲ. ಸರ್ಕಾರ ಬೇಸಿಗೆ ನೀರಿನ ಅಭಾವ ಸೃಷ್ಟಿಯಾಗದಂತೆ ಹೊಸ ಗೇಟ್ ಅಳವಡಿಸುವ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಬೇಸಿಗೆಯಲ್ಲಿ ಜನ ಮತ್ತು ಜಾನುವಾರುಗಳಿಗೆ ನೀರು ಇಲ್ಲದಂತಾಗುತ್ತೆ. ಇದ್ರ ಬಗ್ಗೆ ಸುಮಾರು ಎಲ್ಲ ಅಧಿಕಾರಿಗಳಿಗೂ ಗಮನಕ್ಕೆ ತಂದರೂ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ. ಇಲ್ಲಿಗ ಈ ತಿಂಗಳ ಗೇಟ್ ಹಾಕ್ಬೇಕತ್ತು, ನೀರಿನ ಸಂಗ್ರಹಣೆ ಮಾಡ್ಬೇಕಿತ್ತು. ನೀವು ನೋಡ್ತಾ ಇದ್ರಿ ನೀರೆಲ್ಲ ಪೋಲ್ ಆಗ್ತಾ ಇದೆ. ಈಗ ನಾವು ಇಲ್ಲಿ ನೀರು ಸಂಗ್ರಹಣೆ ಮಾಡ್ಕೋಬೇಕಂದ್ರೆ ಮುಂದೆ ಬೇಸಿಗೆ ಬಂತು. ಈಗ ನೋಡ್ತೀರಿ, ಈಗ ಜನ ಎಲ್ಲ ಕುರಿ ಆಗ್ಬೋದು, ದನ ಆಗ್ಬೋದು, ಎಲ್ಲ ಸಮಸ್ಯೆ ಆಕೈತಿ. ನಾಳೆ ನಾವು ರೈತರು ಇಲ್ಲೇ ಆಜು ಬಾಜು ಹೊಲ್ದವ್ರು ನಾವೆಲ್ಲ. ಈಗ ನಾಳೆ ನಮಗೆ ನೀರು ಬೇಸಿಗೆ ಕಾಲಕ್ಕೆ ನೀರು ಬೇಕಂದ್ರೆ ಈಗ ನೀರಿನ ಸಮಸ್ಯೆ ಆಗ್ತೈತಿ. ಇಲ್ಲಿವರೆಗೂ ಹೊಳಿ ಬರ್ತೈತೆ ಅಂತೇಳಿ ಯಾವ ಹೊಲನೂ ಬಿತ್ತಿಲ್ರಿ. ಈಗ ಇನ್ಮೇಲೆ ಬಿತ್ತಿಗೆ ಮಾಡೋ ಟೈಮ್ ರೀ. ಇನ್ನು ಬಿತ್ತಿಗೆ ಮಾಡೋಂಥ ಸಂದರ್ಭ. ಇನ್ಮೇಲೆ ಏನಾಯ್ತು, ಈಗ ಬೇಕಾಗಿರೋದು ಇನ್ಮೇಲೆ ನೀರು. ಈಗ ಈ ಟೈಮ್ಗೆ ಗೇಟ್ ಇಲ್ಲಪ್ಪ ಅಂತಂದ್ರೆ ನಾವು ಬೆಳೆಯೋಕೆ ಆಗೋದಿಲ್ಲ ರೀ. ಯಾಕಂದ್ರೆ ಪೂರ ಬೀಳು ಭಾಳ ಅದಾವ್ರಿ. ಇನ್ಮೇಲೆ ಹೊಲ ಬಿತ್ತದ, ಇನ್ಮೇಲೆ ಬಿತ್ತಿಗೆ. ಇಲ್ಲಿವರೆಗೂ ಪೂರ ಬೀಳು ಇದ್ದು ರೀ. ಇನ್ಮೇಲೆ ಬಿತ್ತದ. ಈಗ ಹಾಕಿದ್ರೆ ಮಾತ್ರ ನಾವು ಏನಾರ ಬೆಳೆಯೋಕೆ ಸಾಧ್ಯ ಐತಿ. ಇಲ್ಲ ಅಂದ್ರೆ ಬೆಳೆಯೋಕೆ ಸಾಧ್ಯ ಇಲ್ಲ ರೀ. ಕಳೆದ 8 ತಿಂಗಳಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿಯೇ ಹಲವು ಕಡೆ ಬ್ಯಾರೇಜ್ ಗೇಟ್ ಕಳ್ಳತನ ಆಗಿದೆ. ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳು ಗೋದಾಮು ಕಾಯುವ ವ್ಯಕ್ತಿಯನ್ನ ನೇಮಕ ಮಾಡಬೇಕು. ಯಾರೋ ಖದೀಮರು ವ್ಯವಸ್ಥಿತವಾಗಿ ಪ್ಲಾನ್ ಅನ್ನ ಮಾಡಿ ಈ ರೀತಿ ಕೃತ್ಯ ಎಸಗ್ತಿದ್ದಾರೆ. ಹೀಗಾಗಿ ವರದಾ ನದಿಯ ಪಾತ್ರದ ರೈತರು ಮಾತ್ರ ಖದೀಮರ ಕೃತ್ಯಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಪೊಲೀಸರು ಖದೀಮರನ್ನ ಪತ್ತೆ ಮಾಡಬೇಕು. ಇಲ್ಲವಾದ್ರೆ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಉಂಟಾಗುತ್ತೆ ಅಂತ ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಕ್ಯಾಮರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.